ಪ್ರೀತಿಯ ವಿದ್ಯಾರ್ಥಿಗಳೇ, ಎಲ್ರಿಗೂ ಕೂಡ ನಮಸ್ಕಾರ. ನಾನು ನಿಮ್ಮ ಸಮಾಜಶಾಸ್ತ್ರದ ಅಸಿಸ್ಟೆಂಟ್ ಪ್ರೊಫೆಸರ್ ಶಿವರಾಮೇಗೌಡ. ಇವತ್ತು ನಾವು ಸಮಾಜಶಾಸ್ತ್ರದ 6th ಸೆಮಿಸ್ಟರ್ನ 8th ಪೇಪರ್ ಕಂಟೆಂಪ್ರರಿ ಸೋಷಿಯಲ್ ಪ್ರಾಬ್ಲಮ್ಸ್, ಭಾರತದ ಸಾಮಾಜಿಕ ಸಮಸ್ಯೆಗಳು, ಇದಕ್ಕೆ ಸಂಬಂಧಪಟ್ಟಂತೆ ಕರಪ್ಷನ್ ಇನ್ ಇಂಡಿಯಾ, ಭಾರತದಲ್ಲಿನ ಭ್ರಷ್ಟಾಚಾರದಲ್ಲಿ ಇವತ್ತಿನ ಒಂದು ಟಾಪಿಕ್ ಕಾಸಸ್ ಆಫ್ ಕರಪ್ಷನ್, ಅಂದರೆ ಭ್ರಷ್ಟಾಚಾರದ ಕಾರಣಗಳನ್ನು ನಾವು ತಿಳಿದುಕೊಳ್ಳೋಣ. ಇವತ್ತು ನಾವು ಭ್ರಷ್ಟಾಚಾರದ ಕಾರಣಗಳನ್ನು ತಿಳಿದುಕೊಳ್ಳೋದಕ್ಕೆ ಹೊರಟಿದ್ದೇವೆ. ಈ ಒಂದು ಸೆಷನ್ನ ಪ್ರಮುಖವಾದಂತಹ ಉದ್ದೇಶ ಭ್ರಷ್ಟಾಚಾರಕ್ಕೆ ಇರುವಂತಹ ಪ್ರಮುಖ ಕಾರಣಗಳನ್ನು ನಾವು ತಿಳಿದುಕೊಳ್ಳೋದು. ಈಗಾಗಲೇ ವಿದ್ಯಾರ್ಥಿಗಳೇ, ನಮಗೆ ಗೊತ್ತಾಗಿರುವಂತೆ ಭ್ರಷ್ಟಾಚಾರ ಅನ್ನುವಂಥದ್ದು ಒಂದು ಅತ್ಯಂತ ವಿನಾಶಕಾರಿಯಾಗಿರುವಂತಹ ಒಂದು ರೋಗ ಅಂತ ಅಂದ್ಕೊಂಡಿದ್ದೀವಿ. ಹಾಗೆಯೇ ಭ್ರಷ್ಟಾಚಾರವನ್ನು ನಾವು ಇಟ್ಸ್ ಎನ್ ಸೋಷಿಯಲ್ ಈವಿಲ್ ಅಥವಾ ಸಾಮಾಜಿಕ ಸಮಸ್ಯೆ ಅಥವಾ ಸಾಮಾಜಿಕ ಪಿಡುಗು ಅಂತ ನಾವು ಕರೆದಿದ್ದೇವೆ. ಹಾಗೂ ಅದರ ಒಂದು ಸರ್ವ ವ್ಯಾಪಕತೆಯನ್ನು ನಾವು ಗಮನಿಸಿದ್ರೆ ನಿಜಕ್ಕೂ ಕೂಡ ಅದು ಅತಿ ಹೆಚ್ಚಿನದಾದಂತಹ ಬೇರೆಲ್ಲ ಸಮಸ್ಯೆಗಳಿಗಿಂತ ದೊಡ್ಡದಾದಂತಹ ಸಮಸ್ಯೆ ಅಂತ ನಾವು ಭಾವಿಸಬಹುದು. ವಿದ್ಯಾರ್ಥಿಗಳೇ, ನಾವೀಗ ಭ್ರಷ್ಟಾಚಾರದ ಕಾರಣಗಳನ್ನು ಒಂದೊಂದಾಗಿ ನೋಡ್ತಾ ಹೋಗೋಣ. ಮೊದಲನೇದಾಗಿ ನಾವು ಈ ಭ್ರಷ್ಟಾಚಾರದ ಕಾರಣಗಳನ್ನು CB ಮೆಮೋರಿಯಾ, ಇವರ ಪ್ರಕಾರ ಇವತ್ತು ಅಧ್ಯಯನ ಮಾಡೋದಕ್ಕೆ ಹೋಗ್ತಾ ಇದ್ದೇವೆ. ಅದರಲ್ಲಿ ನಮಗೆ ಗೊತ್ತಿದೆ ವಿದ್ಯಾರ್ಥಿಗಳೇ, ಭ್ರಷ್ಟಾಚಾರ ನಮ್ಮೆಲ್ಲರ ಸಾಮಾಜಿಕ ಜೀವನದಲ್ಲಿ ಬಹಳ ಆಳವಾದಂತಹ ಬೇರುಗಳನ್ನು ಹೊಂದಿದೆ. ಹಾಗೂ ನಮ್ಮ ಜೀವನದ ಎಲ್ಲ ಕ್ಷೇತ್ರಗಳನ್ನು ಅದು ಇವತ್ತು ಆವರಿಸಿ ನಿಂತ್ಕೊಂಡಿದೆ. ಹಾಗೂ ಭ್ರಷ್ಟಾಚಾರದ ಕಬಂಧ ಬಾಹುಗಳು ಎಷ್ಟು ವ್ಯಾಪಕವಾಗಿ ಚಾಚಿಕೊಂಡಿದೆ ಅಂತಂದರೆ, ನಮ್ಮ ರಾಜಕೀಯ ನೇತಾರರು, ಆಡಳಿತದ ಚುಕ್ಕಾಣಿಯನ್ನು ಹಿಡಿದಿರುವಂತಹ ಸೂತ್ರಧಾರರು, ವ್ಯಾಪಾರಸ್ಥರು, ನೌಕರಶಾಹಿಗಳು, ಗುತ್ತಿಗೆದಾರರು, ಉದ್ಯಮಿಪತಿಗಳು, ಪತ್ರಿಕೋದ್ಯಮಿಗಳು, ವೈದ್ಯರು, ಅಧ್ಯಾಪಕರು, ಉಪಕುಲಪತಿಗಳು, ಸೈನ್ಯಾಧಿಕಾರಿಗಳು, ನ್ಯಾಯವಾದಿಗಳು, ಇಂತಹ 10 ಹಲವು ವೃತ್ತಿಗಳಲ್ಲಿ ಅಥವಾ ಉದ್ಯಮಗಳಲ್ಲಿ ಕೆಲಸಗಳಲ್ಲಿ ತೊಡಗಿರುವಂತಹ ಎಲ್ಲರೂ ಕೂಡ ಭ್ರಷ್ಟಾಚಾರದಲ್ಲಿ ಭಾಗಿಯಾಗಿದ್ದಾರೇನೋ ಎನ್ನುವಂತಹ ಸಂಶಯ ನಮಗೆ ಮೂಡದೇ ಇರೋದಿಲ್ಲ. ಹಿಂದೆ ಒಮ್ಮೆ ಭ್ರಷ್ಟಾಚಾರದಿಂದ ಬಹುತೇಕ ವ್ಯವಸ್ಥೆಗಳು ದೂರ ಉಳಿದಿದ್ವು ಹಾಗೂ ಹಲವಾರು ಕ್ಷೇತ್ರಗಳಲ್ಲಿ ಭ್ರಷ್ಟಾಚಾರ ಅನ್ನೋದು ಇರಲಿಲ್ಲ. ಆದರೆ ನಿಧಾನವಾಗಿ ಭ್ರಷ್ಟಾಚಾರ ಅನ್ನುವಂಥದ್ದು ಎಲ್ಲರನ್ನೂ ಮತ್ತು ಎಲ್ಲ ವ್ಯವಸ್ಥೆಗಳನ್ನು ಕೂಡ ತನ್ನೊಳಗಡೆ ಸೇರಿಸಿಕೊಳ್ತಾ ಹೋಗ್ತಾ ಇದೆ. ಇದಕ್ಕೆ ಭ್ರಷ್ಟಾಚಾರ ಎನ್ನುವಂತಹ ಒಂದು ಸಮಸ್ಯೆನೇ ಬಹಳ ಸಂಕೀರ್ಣ ಸ್ವರೂಪದ್ದು. ಹಾಗಾಗಿ ಈ ಸಮಸ್ಯೆಗೆ ಹಲವಾರು ಅಂಶಗಳು ಅಥವಾ ಕಾರಣಗಳು ಇರಬಹುದು. ಅದಕ್ಕೆ ಕಾರಣವಾಗಿರುವಂತಹ ಶಕ್ತಿಗಳು ಯಾವ್ದ್ಯಾವ್ದು ಇರಬಹುದು ಅನ್ನೋದನ್ನು CB ಮೆಮೋರಿಯಾರವರು ಉಲ್ಲೇಖಿಸಿದ್ದಾರೆ. ಅದನ್ನು ನಾವೀಗ ಚರ್ಚೆ ಮಾಡೋಣ. ಮೊದಲನೇದಾಗಿ ಆರ್ಥಿಕ ಅಭದ್ರತೆ, ಅಂದರೆ ಭ್ರಷ್ಟಾಚಾರ ಉಂಟಾಗೋದಕ್ಕೆ ಆರ್ಥಿಕ ಅಭದ್ರತೆ ಒಂದು ಪ್ರಮುಖ ಕಾರಣ ಅಂತ CB ಮೆಮೋರಿಯಾ ಹೇಳ್ತಾರೆ. ಎಕನಾಮಿಕ್ ಇನ್ಸೆಕ್ಯೂರಿಟಿ ಅಂದರೆ ಭ್ರಷ್ಟಾಚಾರಕ್ಕೆ ಪ್ರಚೋದನೆ ಕೊಡುವಂತಹ ಒಂದು ಅತ್ಯಂತ ಪ್ರಮುಖ ಕಾರಣ ಅಂದರೆ ಆರ್ಥಿಕ ಅಭದ್ರತೆ. ಇಲ್ಲಿ ಬಡವರಾಗಿರುವಂತಹ ಬಹುತೇಕ ಜನ ತಾವು ಶ್ರೀಮಂತರಾಗುವಂತಹ ಒಂದು ಆಸೆಯಿಂದ ಭ್ರಷ್ಟಾಚಾರಕ್ಕೆ ಬಲಿಯಾಗಬಹುದು ಅಂತ CB ಮೆಮೋರಿಯಾ ಅಭಿಪ್ರಾಯ ಪಡ್ತಾರೆ. ಅದೇ ರೀತಿಯಾಗಿ ಶ್ರೀಮಂತರಾಗಿರುವಂಥವರು ತಾವು ಈಗಾಗಲೇ ಪಡೆದಿರುವಂತಹ ಸಂಪತ್ತನ್ನು ಯಾವುದೇ ಕಾರಣಕ್ಕೂ ಕೂಡ ಕಳೆದುಕೊಳ್ಬಾರ್ದು ಅನ್ನುವಂತಹ ವಿಚಾರಗಳಿಂದ ಅನೇಕ ಅಕ್ರಮ ಮತ್ತು ಅನ್ಯ ಮಾರ್ಗಗಳಿಂದ ಅವರು ಸಂಪತ್ತನ್ನು ರಕ್ಷಣೆ ಮಾಡಿಕೊಳ್ಳುವಂತಹ ಒಂದು ಪ್ರಯತ್ನವನ್ನು ಮಾಡ್ತಾರೆ. ಹಾಗಾಗಿ ಇದರಲ್ಲಿ ಏನಾಗ್ತದೆ ಅಂದರೆ, ಒಂದು ಕಡೆ ಬಡವರು ಕೂಡ ಶ್ರೀಮಂತರಾಗುವಂತಹ ದಿಸೆಯಿಂದ ಆರ್ಥಿಕ ಅಭದ್ರತೆಯಿಂದ ಭ್ರಷ್ಟಾಚಾರಿಗಳಾಗ್ತಾರೆ. ಶ್ರೀಮಂತರು ತಮ್ಮ ಶ್ರೀಮಂತಿಕೆಯನ್ನು ಉಳಿಸಿಕೊಳ್ಳುವಂತಹ ಸಲುವಾಗಿ ಹಾಗೂ ಅನೇಕ ಮಾರ್ಗಗಳ ಮೂಲಕ ಹೆಚ್ಚಿನ ಸಂಪತ್ತನ್ನು ಕ್ರೋಢೀಕರಿಸುವುದಕ್ಕೋಸ್ಕರ ಅವರು ಭ್ರಷ್ಟಾಚಾರದಲ್ಲಿ ಭಾಗಿಗಳಾಗ್ತಾರೆ ಅಂತ ನಾವು ತಿಳಿಯಬಹುದು. ಅದೇ ರೀತಿಯಾಗಿ ಹಣಕ್ಕೆ ಅಥವಾ ಭೌತಿಕ ಸಂಪತ್ತಿಗೆ ಇವತ್ತಿನ ನಮ್ಮ ಸಮಾಜದಲ್ಲಿ ಹೆಚ್ಚಿನದಾದಂತಹ ಇಂಪಾರ್ಟೆನ್ಸ್ ಅಥವಾ ಮಹತ್ವ ಸಿಗ್ತಾ ಇದೆ. ಇವತ್ತು ನಾವೆಲ್ಲರೂ ಕೂಡ ಹಣದ ಹಿಂದೆ ಬಿದ್ದಿದ್ದೇವೆ. ಏನಾದರೂ ಆಗಲಿ, ಯಾವುದೇ ಮಾರ್ಗವಾಗಲಿ, ಹಣವನ್ನು ಮಾತ್ರ ಹೆಚ್ಚು ಸಂಪಾದನೆ ಮಾಡಬೇಕು ಅನ್ನುವಂತಹ ಧ್ಯೇಯವನ್ನು ಬಹುತೇಕ ಮಂದಿ ಹೊಂದಿರೋದು ಕೂಡ ಭ್ರಷ್ಟಾಚಾರಕ್ಕೆ ಪ್ರೇರಣೆಯನ್ನು ನೀಡ್ತಾ ಇದೆ. ಅದೇ ರೀತಿಯಾಗಿ
ಬರೀ ಕೇವಲ ಇವತ್ತು ನಾವು ವ್ಯವಹಾರ ವ್ಯಾಪಾರದ ಜಗತ್ತು ಮಾತ್ರ ಅಲ್ಲ, ರಾಜಕೀಯ ಕ್ಷೇತ್ರದಲ್ಲಿ, ಸಾಂಸ್ಕೃತಿಕ ಕ್ಷೇತ್ರದಲ್ಲಿ, ಧಾರ್ಮಿಕ ಕ್ಷೇತ್ರದಲ್ಲಿ, ಕೌಟುಂಬಿಕ ಕ್ಷೇತ್ರದಲ್ಲೂ ಕೂಡ ನಾವು ಇವತ್ತು ಹಣವಂತರಿಗೆ ಹೆಚ್ಚು ಗೌರವ ಸಿಗ್ತಾ ಇರೋದನ್ನು ನಾವು ನೋಡ್ತೇವೆ. ಇವತ್ತು ವ್ಯಕ್ತಿಯೊಬ್ಬನ ಸರಳತೆಗೆ, ಅವನಲ್ಲಿನ ಜ್ಞಾನ ಕೌಶಲ್ಯಗಳಿಗಿಂತಲೂ ಕೂಡ ಅವನು ತಾನು ಹೊಂದಿರುವಂತಹ ಹಣ ಅಥವಾ ಭೌತಿಕ ಸಂಪತ್ತಿಗೆ ಹೆಚ್ಚಿನದಾದಂತಹ ಮರ್ಯಾದೆ ಸಿಗ್ತಾ ಇದೆ. ಇದರಿಂದ ಎಲ್ಲರೂ ಕೂಡ ಹೆಚ್ಚು ಹಣವನ್ನು ಗಳಿಸುವಂತಹ ಅನ್ಯ ಮಾರ್ಗಗಳನ್ನು ಹುಡುಕಿಕೊಳ್ತಾ ಇರೋದು ಕೂಡ ಸರ್ವೇ ಸಾಮಾನ್ಯ ಅಂತ ಅನ್ನಿಸ್ತಾ ಇದೆ. ಸೊ ಕಾನೂನುಬದ್ಧವಾಗಿ ಹಣವನ್ನು ಸಂಪಾದನೆ ಮಾಡೋಕ್ಕಾಗದೇ ಇದ್ದಂತಹ ಸಂದರ್ಭಗಳಲ್ಲಿ ಅಕ್ರಮ ವಿಧಾನಗಳಿಂದ ಹಣ ಸಂಪಾದನೆ ಮಾಡಬೇಕು ಅನ್ನುವಂತಹ ಇಚ್ಛೆಯನ್ನು ಅನೇಕ ಜನ ಹೊಂದಿದ್ದಾರೆ. ವಿದ್ಯಾರ್ಥಿಗಳೇ, ನಾವೀಗ ಎರಡನೇ ಒಂದು ಭ್ರಷ್ಟಾಚಾರದ ಕಾರಣವನ್ನು ನಾವು ನೋಡೋಣ. ಅದು ಮಿತಿ ಮೀರಿದ ಆದಾಯ ತೆರಿಗೆ, ಎಕ್ಸೆಸಿವ್ ರೇಟ್ ಆಫ್ ಇನ್ಕಮ್ ಟ್ಯಾಕ್ಸ್. ಬಹುಶಃ ನಾವು ಗಮನಿಸಬಹುದು, ಪ್ರಪಂಚದ ಬೇರೆ ಬೇರೆ ದೇಶಗಳಿಗೆ ನಾವು ಭಾರತದವನ್ನು ಹೋಲಿಕೆ ಮಾಡಿಕೊಂಡಾಗ ಭಾರತದಲ್ಲಿ ಬೇರೆ ದೇಶಗಳಿಗಿಂತ ತುಸು ದುಬಾರಿ ಅಂತ ಅನಿಸುವಂತಹ ಇನ್ಕಮ್ ಟ್ಯಾಕ್ಸ್ ವ್ಯವಸ್ಥೆ ಅಥವಾ ಆದಾಯ ತೆರಿಗೆ ವ್ಯವಸ್ಥೆ ಇದೆ. ಬಹಳಷ್ಟು ಬಾರಿ 15 ಲಕ್ಷ ಅಥವಾ 20 ಲಕ್ಷಗಳ ನಂತರ ಆದಾಯ ಏನಾದರೂ ಇದ್ದರೆ ಅದರಲ್ಲಿನ ಪ್ರತಿಶತ 30% ಸರ್ಕಾರಕ್ಕೆ ತೆರಿಗೆಯಾಗಿ ಕಟ್ಟಬೇಕು. ಅಂದರೆ ಒಬ್ಬ ವ್ಯಕ್ತಿ ನಂತರದ ಹಣವನ್ನು, ಅದೇ 20 ಲಕ್ಷದ ನಂತರದ ಹಣದಲ್ಲಿ, ಉದಾಹರಣೆ ಅಷ್ಟೇ ಇದು, ನಂತರದ ಹಣದಲ್ಲಿ ತಾನು 1 ಲಕ್ಷ ಸಂಪಾದನೆ ಮಾಡಿದ್ರೆ ಅದರಲ್ಲಿ 30,000 ರೂಪಾಯಿಗಳನ್ನು ತೆರಿಗೆಯಾಗಿ ಕಟ್ಟಬೇಕು. 10 ಲಕ್ಷ ಆದಾಯ ಬಂದರೆ 3 ಲಕ್ಷ ಆದಾಯವನ್ನು ತೆರಿಗೆಯ ಸ್ವರೂಪದಲ್ಲಿ ಸರ್ಕಾರ ಕಟ್ಟಬೇಕು. ಈಗೇನಾಗ್ತದೆ, ಅನೇಕ ಜನ ವ್ಯಕ್ತಿಗಳು ತಾವು ದುಡಿದಂತಹ ಹಣಕ್ಕೆ ಯಾಕೆ ಹೆಚ್ಚಿನದಾದಂತಹ ಆದಾಯವನ್ನು ಕೊಡಬೇಕು ಅನ್ನುವಂತಹ ಕಾರಣದಿಂದ ಅವರು ಅನ್ಯ ಮಾರ್ಗಗಳನ್ನು ಹುಡುಕಿಕೊಂಡು ತೆರಿಗೆಯನ್ನು ವಂಚಿಸುವಂತಹ ವಿಧಾನಗಳನ್ನು ಹುಡುಕೊಳ್ತಾ ಇದ್ದಾರೆ. ಸೊ ಇದಕ್ಕೆಲ್ಲ ಕಾರಣವನ್ನು ನಾವು ನೋಡಿದ್ರೆ ಮಿತಿ ಮೀರಿದಂತಹ ಆದಾಯ ತೆರಿಗೆ ಅಂತ ನಾವು ಅಂದ್ಕೋಬಹುದು. ಸೊ ಹೆಚ್ಚು ಪ್ರಾಮಾಣಿಕರಾಗಿರೋರು ಕೂಡ ತಮಗೆ ಬರುವಂತಹ ಆದಾಯದ ವಿಚಾರದ ಎಲ್ಲ ಸತ್ಯಾಂಶಗಳನ್ನು ಸರ್ಕಾರಕ್ಕೆ ತಿಳಿಸೋದಿಲ್ಲ, ಅಥವಾ ಎಲ್ಲ ಮೂಲಗಳಿಂದ ಬರುವ ಆದಾಯಗಳನ್ನು ಬಚ್ಚಿಡುವಂತಹ ಒಂದು ಪ್ರಯತ್ನವನ್ನು ಕೂಡ ಅವರು ಮಾಡೋದಕ್ಕೆ ಸಾಧ್ಯ ಇದೆ. ಉದಾಹರಣೆ ತೆಗೆದುಕೊಂಡ್ರೆ, ಕೆಲವೊಂದಷ್ಟು ಜನ ಅಧ್ಯಾಪಕರಿರಬಹುದು, ಅವರು ತಾವು ಸಂಬಳವನ್ನು ಮಾತ್ರ ತಮ್ಮ ಆದಾಯ ಅಂತ ಘೋಷಣೆ ಮಾಡಿಕೊಂಡ್ರು ತಾವು ಖಾಸಗಿ ಪಾಠ ಹೇಳಿಕೊಡುವಂತಹ ಅಥವಾ ಟ್ಯೂಷನ್ನಿಂದ ಬರುವಂತಹ ಸಾವಿರಾರು ರೂಪಾಯಿಗಳ ಸಂಭಾವನೆಗೆ ಯಾವುದೇ ಟ್ಯಾಕ್ಸನ್ನು ಕಟ್ಟದೇ ಇರಬಹುದು, ಅಥವಾ ಅವರು ಬರೆದಂತಹ ಪಠ್ಯಪುಸ್ತಕಗಳಿಂದ ದೊರೆಯುವಂತಹ ಲಾಭವನ್ನು ತಮ್ಮ ಆದಾಯ ಅಂತ ಅವರು ತೋರಿಸಿಕೊಳ್ಳದೇ ಇರಬಹುದು. ಸೊ ಹೀಗಾಗಿ ಅತಿ ಹೆಚ್ಚಿನದಾದಂತಹ ಟ್ಯಾಕ್ಸ್ ಸ್ಲ್ಯಾಬ್ಸ್ ಇರುವುದರಿಂದ ನಮ್ಮಲ್ಲೇನಾಗ್ತಾ ಇದೆ, ಅದನ್ನು ತಪ್ಪಿಸಿಕೊಳ್ಳುವಂತಹ ಮೂಲಗಳನ್ನು ಜನ ಹುಡುಕ್ತಾ ಇದ್ದಾರೆ. ಅದೇ ರೀತಿಯಾಗಿ ಸರ್ಕಾರಿ ವೈದ್ಯರುಗಳು ಕೂಡ ಅಷ್ಟೇ, ತಮಗೆ ಸರ್ಕಾರದಿಂದ ದೊರೆಯುವ ಸಂಬಳಕ್ಕೆ ಟ್ಯಾಕ್ಸ್ ಕೊಡಬಹುದು, ಆದರೆ ತಮಗೆ ಪ್ರೈವೇಟ್ ಪ್ರಾಕ್ಟೀಸಲ್ಲಿ ಚಿಕಿತ್ಸಾಲಯಗಳಲ್ಲಿ ದೊರೆಯುವಂತಹ ಆದಾಯವನ್ನು ಅವರು ತೋರಿಸಿಕೊಳ್ಳದೇ ಇರಬಹುದು. ಅದರಲ್ಲೂ ಕೂಡ ಆದಾಯ ತೆರಿಗೆ ಇಲಾಖೆಯಲ್ಲಿನ ಬಹುತೇಕ ಅಧಿಕಾರಿಗಳು ಕೂಡ ಲಂಚವನ್ನು ಸ್ವೀಕರಿಸಿ ಅವರೂ ಕೂಡ ಧನ ಸಂಗ್ರಹಣೆ ಮಾಡ್ತಾ ಇರೋದು ಕೂಡ ಇಲ್ಲೊಮ್ಮೆ ಬೆಳಕಿಗೆ ಬರುವಂಥದ್ದು ಕೂಡ ಇದೆ. ಅದೇ ಥರ ಮಾರಾಟ ತೆರಿಗೆ ಇಲಾಖಾಧಿಕಾರಿಗಳಿರಬಹುದು, ಅಥವಾ ವಾಣಿಜ್ಯ ತೆರಿಗೆ ಇಲಾಖೆಯವರಿರಬಹುದು, ಅಬಕಾರಿ ತೆರಿಗೆ ಇಲಾಖೆಯವರಿರಬಹುದು, ಅಥವಾ ಉಸ್ತುವಾರಿ ಅಧಿಕಾರಿಗಳಿರಬಹುದು, ಪೊಲೀಸ್ ಅಧಿಕಾರಿಗಳಿರಬಹುದು, ಇವರೆಲ್ಲ ಕೂಡ ತೆರಿಗೆ ತಪ್ಪಿಸುವವರಿಂದ ಕೆಲವೊಮ್ಮೆ ಹಣವನ್ನು ಕೂಡ ಸುಲಿಗೆ ಮಾಡಬಹುದು. ಉದಾಹರಣೆಗೆ, ಅತಿ ಹೆಚ್ಚಿನ ಟ್ಯಾಕ್ಸನ್ನು ಕೊಡಬೇಕಾಗಿರುವಂತಹ ಒಬ್ಬ ವೈನ್ ಶಾಪ್ನ ಮಾಲೀಕ ಸಣ್ಣದಾದಂತಹ ಹಣವನ್ನು ಅಬಕಾರಿ ಪೊಲೀಸರಿಗೆ ಕೊಟ್ಟು ತಾನು ಅತಿ ಹೆಚ್ಚಿನ ಹಣವನ್ನು ಉಳಿಸಿಕೊಳ್ಳುವಂತಹ ಸಾಧ್ಯತೆ ಕೂಡ ಇದೆ ಅಂತ ನಾವು ತಿಳಿಯಬಹುದು. ಅಂದರೆ ಒಂದು ದೇಶದ ತೆರಿಗೆಯ ವ್ಯವಸ್ಥೆ ಕೂಡ ಜನರನ್ನು ತಪ್ಪು ದಾರಿಗೆ ಅಥವಾ ಭ್ರಷ್ಟ ದಾರಿಗೆ ಎಳೆಯೋದಕ್ಕೆ ಸಾಧ್ಯ ಇದೆ. ಇದೂ ಕೂಡ ಭ್ರಷ್ಟಾಚಾರದ ಒಂದು ಕಾರಣ ಅಂತ CB ಮೆಮೊರಿಯ ಅಭಿಪ್ರಾಯ ಪಡ್ತಾರೆ. ನಂತರ ವಿದ್ಯಾರ್ಥಿಗಳು, ನಾವು ಮೂರನೇ ಅಂಶವನ್ನು ಗಮನಿಸೋಣ. ಅದು ಮೇಜರ್ ಸ್ಯಾಲ್ರಿ ಫಾರ್ ಎಂಪ್ಲಾಯೀಸ್, ಕಡಿಮೆ ಸಂಬಳ. ಸೊ ಮರ್ಜ್ ಸ್ಯಾಲ್ರಿ ಅಥವಾ ಕಡಿಮೆ ಸಂಬಳವನ್ನು ಬಹುತೇಕ ಇಲಾಖೆಗಳಲ್ಲಿನ ವ್ಯಕ್ತಿಗಳು ಪಡಿತಾ ಇದ್ದಾರೆ. ಅದರಲ್ಲೂ ಕೂಡ ಉದಾಹರಣೆಗೆ ಸರ್ಕಾರಿ ಕ್ಷೇತ್ರಗಳಲ್ಲಿ ದುಡಿತಾ ಇರುವಂತಹ ಬಹುತೇಕ ಕೆಳ
ಸ್ಥಾನಗಳಲ್ಲಿ ಇರಬಹುದಾದಂತಹ ವ್ಯಕ್ತಿಗಳು ಅಥವಾ ಗುಮಾಸ್ತರು, ಕ್ಲರ್ಕ್ಗಳು ಕಡಿಮೆ ಸಂಬಳವನ್ನು ಪಡಿತಾರೆ. ಸೊ ಇದರಲ್ಲಿ ಬಹುತೇಕ ನಾವು ಪೊಲೀಸ್ ಪೇದೆಗಳನ್ನು ಕೂಡ ನಾವಿಲ್ಲಿ ನೋಡಬಹುದು, ಅಥವಾ ತುಂಬ ಕಡಿಮೆ ಹಂತದ ಒಂದಷ್ಟು ಪ್ರೈಮರಿ ಟೀಚರ್ಸು ಮತ್ತೊಬ್ಬರನ್ನು ಕೂಡ ನಾವಿಲ್ಲಿ ಗಮನಿಸಬಹುದು. ಸೊ ಇವರೆಲ್ಲ ಏನಾಗ್ತಾರೆ ಅಂತಂದರೆ, ಅವರು ಕಡಿಮೆ ಸಂಬಳವನ್ನು ಪಡಿತಾ ಇರೋದರಿಂದ ಅವರ ಸಂಸಾರದ ಆದಾಯಗಳು ಮತ್ತು ವೆಚ್ಚಗಳನ್ನು ಇವತ್ತಿನ ಒಂದಷ್ಟು ದುಬಾರಿ ದಿನಗಳಲ್ಲಿ ಸರಿದೂಗಿಸ್ಕೊಂಡು ಹೋಗೋದು ಅವರಿಗೆ ಕಷ್ಟ ಆಗಬಹುದು. ಇದಕ್ಕೋಸ್ಕರ ಅವರು ತಮ್ಮ ಸಂಬಳದ ಜೊತೆಗೆ ಹೆಚ್ಚುವರಿ ಆದಾಯವನ್ನು ಗಳಿಸಿಕೊಳ್ಳೋದಕ್ಕೆ ಪ್ರಯತ್ನಗಳನ್ನು ಕೂಡ ಮಾಡ್ತಾ ಹೋಗ್ತಾರೆ. ಅಂತಹ ಬಹಳಷ್ಟು ನೌಕರರು ಲಂಚ ಪಡೆಯುವ ಅಥವಾ ಭ್ರಷ್ಟ ವಿಧಾನಗಳಿಂದ ಹಣ ಸಂಪಾದನೆ ಮಾಡುವ ಒತ್ತಡಕ್ಕೆ ಒಳಗಾಗ್ತಾ ಹೋಗ್ತಾರೆ. ಉದಾಹರಣೆಗೆ ಜಿಲ್ಲಾಧಿಕಾರಿಗಳು, ತಹಸೀಲ್ದಾರ್ ಕಾರ್ಯಾಲಯಗಳಲ್ಲಿನ ಸಣ್ಣ ಸಣ್ಣ ಸಿಬ್ಬಂದಿಗಳು, ನ್ಯಾಯಾಲಯಗಳಲ್ಲಿನ ಸಣ್ಣ ಸಣ್ಣ ಕ್ಲರ್ಕ್ಗಳು ಅಥವಾ ಕಾರುಕೂನರರು, ಬೆರಳಚ್ಚುಗಾರರು ಅಥವಾ ಸರ್ಕಾರಿ ಕಾರ್ಯಾಲಯಗಳಲ್ಲಿ ದುಡಿಯುವಂತಹ ಬಹುತೇಕ ಲೆಕ್ಕಿಗರು, ಪೊಲೀಸ್ ಪೇದೆಗಳು ಇವರಿಗೆ ತೀರಾ ಕಡಿಮೆ ಸಂಬಳ ಕೊಡ್ತಾ ಇದ್ದಾರೆ ಅನ್ನುವಂತಹ ಕಾರಣವನ್ನು ಮುಂದೊಡ್ಡಿ ಅವರು ಲಂಚವನ್ನು ಕೂಡ ಪಡೆಯುವಂಥದ್ದಿದೆ. ಕೆಲವೊಮ್ಮೆ ಅವರೇ ಹೇಳ್ಕೊಳ್ತಾರೆ, ನಮಗೆ ಬರ್ತಾ ಇರುವಂಥ ಸಂಬಳ ಸಾಕಾಗೋದಿಲ್ಲ, ಹೀಗಾಗಿ ನಾವು ಒಂದಷ್ಟು ಹಣವನ್ನು ಪಡೆದುಕೊಳ್ತೀವಿ ಅನ್ನುವಂಥದ್ದನ್ನು ನಾವು ನೋಡಬಹುದು. ವಿದ್ಯಾರ್ಥಿಗಳೇ, ಹಾಗಾದರೆ ಕಡಿಮೆ ಸಂಬಳವೂ ಕೂಡ ಭ್ರಷ್ಟಾಚಾರಕ್ಕೆ ಒಂದು ಕಾರಣವಾಗ್ತದೆ. ನಂತರ 4ನೆಯ ಅಂಶ, ಎಮರ್ಜೆನ್ಸ್ ಆಫ್ ನ್ಯೂ ಸೋರ್ಸಸ್ ಆಫ್ ವೆಲ್ತ್ ಆ್ಯಂಡ್ ಪವರ್, ಸಂಪತ್ತು ಮತ್ತು ಅಧಿಕಾರಗಳ ಹೊಸ ಮೂಲಗಳ ಆವಿರ್ಭಾವ ಅಥವಾ ಉಗಮ. ಸೊ ಇವತ್ತಿನ ಒಂದು ಆಧುನಿಕ ಯುಗವನ್ನು ನಾವು ಗಮನಿಸಿ ನೋಡಿದಾಗ ನಮಗೆ ಕಂಡುಬರುವಂತಹ ಒಂದು ಅಂಶ ಏನು ಅಂತಂದರೆ, ಆರ್ಥಿಕ ಹಾಗೂ ರಾಜಕೀಯ ವ್ಯವಸ್ಥೆಗಳು ಹೇಗಿವೆ ಅಂತಂದರೆ, ಅವು ಅಧಿಕಾರದಲ್ಲಿರುವಂತಹ ರಾಜಕೀಯ ವ್ಯಕ್ತಿಗಳಿಗೆ ತುಂಬ ಸುಲಭವಾಗಿ ಸಂಪತ್ತನ್ನು ಗಳಿಸುವಂತಹ ಹಾಗೂ ಗಳಿಸಿಕೊಂಡಂತಹ ಅಧಿಕಾರವನ್ನು ಉಳಿಸಿಕೊಳ್ಳುವಂತಹ ಸುಲಭವಾಗಿರುವಂತಹ ಆದರೆ ಕಾನೂನಿಗೆ ವಿರುದ್ಧವಾಗಿರುವಂತಹ ಒಂದು ಅವಕಾಶವನ್ನು ಕಲ್ಪಿಸಿಕೊಡ್ತವೆ. ಸೊ ಇಲ್ಲಿ ನಾವು ಲಿಂಕನ್ ಸ್ಟೆಫನ್ಸ್ ಎಂಬಾತ ಒಬ್ಬ ಹೇಳ್ತಾನೆ, ಆತನ ಪ್ರಕಾರ ವ್ಯಾಪಾರೋದ್ಯಮಿಗಳು ಕೊಡ್ತಾರೆ ಅನ್ನೋ ಕಾರಣಕ್ಕೋಸ್ಕರ ರಾಜಕಾರಣಿಗಳು ಲಂಚವನ್ನು ತೆಗೆದುಕೊಳ್ತಾರೆ. ಆದರೆ ಹಾಗೆ ಲಂಚ ನೀಡುವುದು ವ್ಯಾಪಾರಸ್ಥರಿಗೂ ಕೂಡ ತೀರಾ ಅನಿವಾರ್ಯವಾಗಿರುತ್ತೆ ಅನ್ನೋದನ್ನು ಲಿಂಕನ್ ಸ್ಟೆಫೆನ್ಸ್ ಹೇಳ್ತಾನೆ. ಸೊ ಲಿಂಕನ್ ಸ್ಟೆಫೆನ್ಸ್ said that the politicians took bribes because businessmen give them, and businessmen give them because they had to. So quoted by C.B. Memoria in page number 846. ಸೊ ಇದರಲ್ಲಿ ನಾವು ಗಮನಿಸ್ಕೋಬಹುದು, ಅಂದರೆ ಇಲ್ಲಿ ಒಂದು ವಿಚಾರ ಏನಿದೆ, ಅದು ವ್ಯಾಪಾರೋದ್ಯಮಿಗಳು ಮತ್ತು ರಾಜಕೀಯ ವ್ಯಕ್ತಿಗಳ ನಡುವೆ ಒಂದು ಬಗೆಯ ಅನೈತಿಕವಾದಂತಹ ಸಂಬಂಧಗಳು ಉಗಮವಾಗಿರುವುದನ್ನು ನಾವು ಒಂದು ಹೊಸದಾದಂತಹ ವ್ಯವಸ್ಥೆಯ ಆವಿರ್ಭಾವ ಅಂತ ನಾವು ತಿಳ್ಕೋಬಹುದು. ರಾಜಕಾರಣಿಗಳು ಮತ್ತು ಈ ವ್ಯಾಪಾರೋದ್ಯಮಿಗಳ ನಡುವಿನ ಅಪವಿತ್ರವಾದಂತಹ ಹೊಂದಾಣಿಕೆಯು ನಿಜವಾಗಲೂ ಕೂಡ ಭ್ರಷ್ಟಾಚಾರವನ್ನು ಪೋಷಣೆ ಮಾಡುತ್ತೆ. ಉದಾಹರಣೆಗೆ, ವ್ಯಾಪಾರೋದ್ಯಮಿಗಳು ಹೊಸ ವ್ಯಾಪಾರ ಅಥವಾ ಉದ್ಯಮವನ್ನು ಅಥವಾ ಕಾರ್ಖಾನೆಯನ್ನು ಸ್ಥಾಪಿಸಲು ಪರವಾನಗಿ ಬೇಕು ಅಂತಂದರೆ ಅವರು ರಾಜಕಾರಣಿಗಳಿಗೆ ಲಂಚವನ್ನು ಕೊಟ್ಟು ಆ ಲೈಸೆನ್ಸನ್ನು ಅವರು ತೆಗೆದುಕೊಳ್ತಾರೆ. ಸೊ ಇದೆಲ್ಲವೂ ಕೂಡ ಭ್ರಷ್ಟಾಚಾರದಲ್ಲಿ ಸಾಮಾನ್ಯದ ವಿಚಾರ ಅಂತ ಅನಿಸ್ಕೊಳ್ತದೆ. ಈಗ ವಿದ್ಯಾರ್ಥಿಗಳೇ, ನಾವು 5ನೇ ಅಂಶಕ್ಕೆ ಹೋಗೋಣ. 5ನೇ ಅಂಶ, ಡೆಮೊಕ್ರೆಟಿಕ್ ಸಿಸ್ಟಮ್ ಅಥವಾ ಪ್ರಜಾಸತ್ತಾತ್ಮಕ ವ್ಯವಸ್ಥೆ. ಭ್ರಷ್ಟಾಚಾರಕ್ಕೆ ಪೋಷಕವಾಗಿರುವಂತಹ ಪ್ರಜಾಸತ್ತಾತ್ಮಕ ವ್ಯವಸ್ಥೆ, ಸಿಸ್ಟಮ್ ಆಫ್ ಡೆಮಾಕ್ರಸಿ ದಟ್ ಫೇವರ್ಸ್ ಕರಪ್ಷನ್. ಸೊ ಇಲ್ಲಿ ಆಥರ್ ಆಗಿರುವಂತಹ C.B. ಮೆಮೋರಿಯಾ ಹೇಳ್ತಾರೆ, ಬೇರೆ ಬೇರೆ ವ್ಯವಸ್ಥೆಗಳಿಗೆ ಹೋಲಿಕೆ ಮಾಡಿದಾಗ ಪ್ರಜಾಸತ್ತಾತ್ಮಕ ವ್ಯವಸ್ಥೆ ಭ್ರಷ್ಟಾಚಾರಕ್ಕೆ ಹೆಚ್ಚಿನದಾದಂತಹ ಅನುಕೂಲಗಳನ್ನು ಮಾಡಿಕೊಡುತ್ತೆ, ಅಥವಾ ಭ್ರಷ್ಟಾಚಾರಕ್ಕೆ ಪ್ರಜಾಪ್ರಭುತ್ವ ವ್ಯವಸ್ಥೆ ಆಗಿದೆ ಅನ್ನುವಂತಹ ನಿಲುವನ್ನು ಲೇಖಕರಲ್ಲಿ ತಳಿತಾರೆ. ಸೊ ಇದರಲ್ಲಿ ಭಾರತದ ಇವತ್ತಿನ ಪ್ರಜಾಸತ್ತಾತ್ಮಕ ವ್ಯವಸ್ಥೆಯನ್ನು ನಾವು ನೋಡಿದ್ರೆ ಇದು ನಿಜಕ್ಕೂ ಕೂಡ ಭ್ರಷ್ಟಾಚಾರಕ್ಕೆ ಪೋಷಕವಾಗಿದೆ ಅಂತ ನಾವು ಅನ್ಕೋಬಹುದು. ಇವತ್ತು ಆಡಳಿತ ಪಕ್ಷದಲ್ಲಿರುವಂತಹ ಎಲ್ಲ ಪ್ರಮುಖ ರಾಜಕೀಯ ಪಕ್ಷಗಳು ಕೂಡ ಚುನಾವಣೆಗೋಸ್ಕರ ಕೋಟಿಗಟ್ಟಲೆ ಹಣವನ್ನು ಖರ್ಚು ಮಾಡ್ತವೆ. ಈ ಹಣ ಅವರಿಗೆ ದೊಡ್ಡ ದೊಡ್ಡ ವ್ಯಾಪಾರಸ್ಥರಿಂದ, ಭಾರೀ ಭೂಮಾಲೀಕರಿಂದ, ಉದ್ಯಮಿಗಳಿಂದ ಹಾಗೂ ಶ್ರೀಮಂತರಿಂದ ದೇಣಿಗೆ ರೂಪದಲ್ಲಿ ಬಂದಿರ್ತದೆ. ಸೊ ಅವ್ರನ್ನ ಪಾರ್ಟಿ ಫಂಡ್ ಅಂತ ಕರ್ಕೊಳ್ತಾರೆ, ಹಾಗೂ ಅವರು ಹಾಗೆ ಅದನ್ನು ದೇಣಿಗೆ ರೂಪದಲ್ಲಿ ಸಂಗ್ರಹಿಸ್ತಾರೆ. ಸೊ ಅದು
ಆ ಸಂಗ್ರಹಣೆ ಏನಂತ ಆಗ್ತದೆ, ಅದು ಕಪ್ಪು ಹಣ ಅಥವಾ ತೆರಿಗೆ ತಪ್ಪಿಸಿ ಸಂಗ್ರಹಿತ ಹಣ ಅಥವಾ ಬ್ಲಾಕ್ ಮನಿ ಅಂತ ಆಗ್ತದೆ. ಅವರು ಅದನ್ನು ಚುನಾವಣೆಯ ಸಂದರ್ಭದಲ್ಲಿ ಉಪಯೋಗಿಸಿಕೊಳ್ತಾರೆ. ಸೊ ಇವರು ಇಲ್ಲಿ ದೊಡ್ಡ ದೊಡ್ಡ ವ್ಯಾಪಾರಸ್ಥರು, ಭಾರೀ ಭೂಮಾಲೀಕರು ಅಥವಾ ಉದ್ಯಮಿಗಳು ಅಥವಾ ಶ್ರೀಮಂತರು ರಾಜಕಾರಣಿಗಳಿಗೆ ಹಣವನ್ನು ಕೊಡಬೇಕು ಅಥವಾ ದೇಣಿಗೆಯನ್ನು ಅಥವಾ ಪಾರ್ಟಿ ಫಂಡನ್ನು ಅವ್ರು ಕೊಡಬೇಕು ಅಂತಂದರೆ ಅದಕ್ಕೆ ಅವರು ಆರ್ಥಿಕ ಸಹಾಯಕ್ಕಾಗಿ ಬೇಕಾದಷ್ಟು ವ್ಯಾವಹಾರಿಕ ಅಥವಾ ವಾಣಿಜ್ಯಿಕ ರಿಯಾಯಿತಿಗಳನ್ನು ಪಡಿತಾರೆ. ಅವರು ಅದನ್ನು ಪಡೆದುಕೊಳ್ತಾರೆ. ಅದು ಏನಾಗುತ್ತೆ ಅಂತಂದರೆ ಮತ್ತು ಸಮಾಜದಲ್ಲಿ ಕಪ್ಪು ಹಣ ಇನ್ನೊಂದಷ್ಟು ರೀತಿಯಲ್ಲಿ ಸಂಗ್ರಹವಾಗ್ತಾ ಹೋಗ್ತದೆ. ಸೊ ವ್ಯಾಪಾರೋದ್ಯಮಿಗಳು ಮತ್ತು ರಾಜಕಾರಣಿಗಳ ನಡುವಿನ ಅನೈತಿಕ ಒಪ್ಪಂದದಿಂದ ಇವತ್ತಿನ ಪ್ರಜಾಸತ್ತಾತ್ಮಕ ವ್ಯವಸ್ಥೆಯಲ್ಲಿ ಕಪ್ಪು ಹಣ ಹೆಚ್ಚಾಗ್ತದೆ. ಆ ಕಪ್ಪು ಹಣ ಪ್ರಮುಖವಾಗಿ ಭ್ರಷ್ಟಾಚಾರಕ್ಕೆ ಮೂಲವಾಗ್ತಾ ಹೋಗ್ತದೆ. ವಿದ್ಯಾರ್ಥಿಗಳೇ, ನೆಕ್ಸ್ಟ್ ನಾವೀಗ 6ನೆಯ ಅಂಶದ ಕಡೆಗೆ ಹೋಗೋಣ. 6ನೆಯ ಅಂಶ ಕಪ್ಪು ಹಣದ ಪ್ರಭಾವ. ಸೊ ಇನ್ಫ್ಲೂಯೆನ್ಸ್ ಆಫ್ ದ ಅಕ್ಯುಮುಲೇಟೆಡ್ ಹ್ಯೂಜ್ ಅಮೌಂಟ್ ಆಫ್ ಬ್ಲ್ಯಾಕ್ ಮನಿ. ಭಾರೀ ಪ್ರಮಾಣದಲ್ಲಿ ಸಂಚಯನಗೊಂಡಿರುವಂತಹ ಕಪ್ಪು ಹಣದ ಪ್ರಭಾವ. ಕಪ್ಪು ಹಣ ಅನ್ನುವಂಥದ್ದನ್ನು ಭ್ರಷ್ಟಾಚಾರದಿಂದ ಸಂಗ್ರಹವಾಗ್ತದದು. ಆದರೂ ಕೂಡ ಬೇರೆ ಬೇರೆ ಸಾಧನಗಳಿಂದ ಕ್ರೋಢೀಕೃತವಾಗಿರುವಂತಹ ಕಪ್ಪು ಹಣ ಭ್ರಷ್ಟಾಚಾರವನ್ನು ಮಾಡೋದಕ್ಕೆ ಪ್ರೇರಣೆಯನ್ನು ಅದು ನೀಡ್ತದೆ. ಯಾವುದು ಕಪ್ಪು ಹಣ ಅಂತಂದರೆ ತೆರಿಗೆ ತಪ್ಪಿಸಿದಂತಹ ಎಲ್ಲ ಹಣವೂ ಕೂಡ ಕಪ್ಪು ಹಣ ಅಂತ ಕರೆಸಿಕೊಳ್ತದೆ. ಅಥವಾ ತೆರಿಗೆನ ತಪ್ಪಿಸಿದ್ದು ಅಥವಾ ಕಳ್ಳ ಸಾಗಾಣಿಕೆ ಮಾಡಿದ್ದು ಷೇರು ಮಾರುಕಟ್ಟೆಯಲ್ಲಿ ಅಥವಾ ಜೂಜುಕಟ್ಟೆಯಲ್ಲಿ ಅಥವಾ ಇನ್ನಿತರ ರೀತಿಯಲ್ಲಿ ಕ್ರೋಢೀಕೃತಗೊಂಡಂತಹ ಕಪ್ಪು ಹಣ ಬಹುದೊಡ್ಡ ಪ್ರಮಾಣದಲ್ಲಿ ಸಂಗ್ರಹಿಸಿರುವಂತಹ ಜನ ಅದನ್ನು ಧಾರಾಳವಾಗಿ ಬಳಸಿಕೊಂಡು ತಾವು ಹೆಚ್ಚು ಹೆಚ್ಚು ಲಂಚವನ್ನು ನೀಡಿ ತಮ್ಮ ಸ್ವಾರ್ಥವನ್ನು ಸಾಧಿಸಿಕೊಳ್ತಾರೆ. ಸೊ ಇದು ಒಂದು ಸಾಮಾನ್ಯದ ವಿಚಾರವಾಗ್ತಾ ಹೋಗ್ತದೆ. ಕಪ್ಪು ಹಣ ಯಾವುದೇ ಒಂದು ವ್ಯವಸ್ಥೆಯಲ್ಲಿ ಅಥವಾ ಯಾವುದೇ ಒಂದು ದೇಶದಲ್ಲಿ ಹೆಚ್ಚಾದಾಗ ಆ ದೇಶದಲ್ಲಿನ ಭ್ರಷ್ಟ ವ್ಯವಸ್ಥೆಯು ಕೂಡ ಬೆಳೀತಾ ಹೋಗ್ತದೆ. ಕಾರಣ ಇಷ್ಟೇ, ಕಪ್ಪು ಹಣವನ್ನು ಹೊಂದಿರುವಂಥವನು ಯಾವುದೇ ಬೆಲೆಯನ್ನು ಬೇಕಾದರೂ ಕೂಡ ತೆತ್ತು ತನಗೆ ಆಗಬೇಕಾಗಿರುವಂತಹ ಕಾನೂನಿನ ವಿರುದ್ಧದ ಕೆಲಸಗಳನ್ನು ಮಾಡಿಸಿಕೊಳ್ಳೋದಕ್ಕೆ ಸಾಧ್ಯ ಆಗ್ತದೆ. ಉದಾಹರಣೆಗೆ, ಯಾವುದೋ ಒಂದು ಕೆಲಸವನ್ನು ಪಡೆಯೋದಕ್ಕೆ ಬೇರೆ ಯಾರಾದರೂ ಕೂಡ ಅದಕ್ಕೆ 2 ಲಕ್ಷ ರೂಪಾಯಿ ಕೊಡ್ತಾರೆ ಅಂತಂದರೆ ಕಪ್ಪು ಹಣವನ್ನು ಹೊಂದಿರುವ ಆತ 10 ಲಕ್ಷವನ್ನು ಕೊಟ್ಟು ತಾನು ಆ ಕೆಲಸವನ್ನು ಪಡೆದುಕೊಳ್ಳುವಂತಹ ಸಾಧ್ಯತೆ ಇರುತ್ತೆ. ಅಂದರೆ ಭ್ರಷ್ಟಾಚಾರದ ಹಿಂದಿರುವಂತಹ ಮೂಲಮಂತ್ರ ಅಂದರೆ ಅದು ಕಪ್ಪು ಹಣ ಅಥವಾ ತೆರಿಗೆ ವಂಚಿತ ಹಣ ಅಂತ ನಾವು ತಿಳಿಬಹುದು. ಅಂದರೆ ಇಲ್ಲಿ ಒಂದು ವಿಚಾರ ಸ್ಪಷ್ಟವಾಯಿತು ವಿದ್ಯಾರ್ಥಿಗಳೇ, ಅದು ಭ್ರಷ್ಟಾಚಾರ ಮತ್ತು ಕಪ್ಪು ಹಣ ಇವೆರಡೂ ಕೂಡ ಪರಸ್ಪರ ಪೂರಕವಾಗಿದ್ದು ಇದು ಒಂದು ಮತ್ತೊಂದಕ್ಕೆ ಕಾರಣವಾಗಿರ್ತದೆ ಅಂತ ನಾವು ತಿಳಿಬಹುದು. ಈಗ ವಿದ್ಯಾರ್ಥಿಗಳೇ, ನಾವು 7ನೇ ಅಂಶದ ಕಡೆಗೆ ಹೋಗೋಣ. 7ನೇ ಅಂಶ ಸಾಮಾಜಿಕ ಮತ್ತು ಆರ್ಥಿಕ ಆಧುನೀಕರಣದ ಪರಿಣಾಮ. ಸೊ ಇವತ್ತು ನಮ್ಮ ಸಮಾಜದಲ್ಲಿ ಸಾಮಾಜಿಕ ಮತ್ತು ಆರ್ಥಿಕ ಆಧುನೀಕರಣಕ್ಕೆ ನಾವಿವತ್ತು ಒಳಗಾಗಿದ್ದೇವೆ. ಸೊ ಇಂಪ್ಯಾಕ್ಟ್ ಆಫ್ ಸೋಷಿಯಲ್ ಆ್ಯಂಡ್ ಎಕನಾಮಿಕ್ ಮಾಡರ್ನೈಸೇಷನ್. ಸೊ ಇವತ್ತು ನಾವು ಎಂತಹ ಒಂದು ಯುಗದಲ್ಲಿದ್ದೇವೆ ಅಂತಂದರೆ ಸಾಮಾಜಿಕ ಮತ್ತು ಆರ್ಥಿಕ ಆಧುನೀಕರಣಕ್ಕೆ ಒಳಗೊಂಡಂತಹ ವ್ಯವಸ್ಥೆಯೊಳಗಡೆ ನಾವಿದ್ದೇವೆ. ಇವತ್ತು ಈ ಕೈಗಾರಿಕೀಕರಣ ಅಥವಾ ಆಧುನೀಕರಣ ಇವೆರಡೂ ಕೂಡ ಭ್ರಷ್ಟಾಚಾರಕ್ಕೆ ಪೂರಕವಾಗಿವೆ ಅಥವಾ ಪೋಷಕವಾಗಿವೆ ಅಂತ ನಾವು ಅನ್ಕೋಬಹುದು. ಇವತ್ತಿನ ಒಂದು ಕೈಗಾರಿಕಾ ಸಮಾಜ ಆಧುನಿಕತೆಯ ಹೆಸರಲ್ಲಿ ಯಾವುದನ್ನು ನಾವು ಇದುವರೆಗೂ ಕೂಡ ಕೆಟ್ಟದ್ದು ಅಂತ ಪರಿಗಣಿಸಿದ್ದೇವೋ ಅದನ್ನು ಮಾಡೋದಕ್ಕೋಸ್ಕರ, ಅಂದರೆ ಕೆಟ್ಟದ್ದನ್ನು ಮಾಡೋದಕ್ಕೋಸ್ಕರ ಹಣ, ಅಧಿಕಾರ, ಅಂತಸ್ತನ್ನು ನೀಡ್ತಾ ಇದೆ ಅಂತ ನಾವು ಭಾವಿಸಬಹುದು. ಸೊ ಇದರಿಂದ ಏನಾಗ್ತಾ ಇದೆ ಅಂತಂದರೆ ಆಧುನಿಕ ಕೈಗಾರಿಕೀಕರಣದ ಜೊತೆಗೆ ಆಧುನೀಕರಣದ ಜೊತೆಗೆ ಇವತ್ತು ನಮ್ಮ ಎಲ್ಲ ಜನರ ಮಾನಸಿಕತೆಯಂತೂ ಕೂಡ ಬದಲಾಗ್ತಾ ಇದೆ. ಅಂದರೆ ನಾವೆಲ್ಲರೂ ಕೂಡ ಹೊಸ ಬಗೆಯ ಮೌಲ್ಯಗಳನ್ನು, ನಿಷ್ಠೆ, ತತ್ವಗಳನ್ನು ಅಥವಾ ಬದ್ಧತೆ ಮತ್ತು ಅನನ್ಯತೆಗಳನ್ನು ನಾವು ಬೆಳೆಸಿಕೊಳ್ತಾ ಇದ್ದೇವೆ. ಸೊ ಆಧುನೀಕರಣ ಜನರಲ್ಲಿ ಹೊಸ ಬಗೆಯ ಮೌಲ್ಯ ಮತ್ತು ತತ್ವಗಳನ್ನು ಬೆಳೆಸಿಕೊಳ್ಳಲು ಕಾರಣವಾಗ್ತಾ ಇದೆ ಅಂತ ನಾವು ತಿಳಿಬಹುದು. ಉದಾಹರಣೆಗೆ, ಹೆಚ್ಚು ಹಣ ಸಂಪಾದಿಸುವ ಆಸೆಯಿಂದ ಖಾಸಗಿ ಪಾಠ ಹೇಳಿ ಧನ ಸಂಗ್ರಹಣೆ ಮಾಡುವುದನ್ನು ಹೆಚ್ಚು ಕೆಲಸಕ್ಕಾಗಿ ಹೆಚ್ಚು ಸಂಪಾದನೆ ಅನ್ನುವಂತಹ ತತ್ವದ ಅಡಿಯಲ್ಲಿ ನಾವು ಒಪ್ಕೊಳ್ಬೋದು ಅಥವಾ ಸಮರ್ಥನೆ ಮಾಡ್ಕೊಬೋದು. ಎಕ್ಸ್ಟ್ರಾ ರೆಮ್ಯುನೇಷನ್ ಫಾರ್ ಎಕ್ಸ್ಟ್ರಾ ವರ್ಕ್ ಅಥವಾ OT, ಓವರ್ ಟೈಮ್ ಅಂತ ಕೂಡ ನಾವು ಕರ್ಕೊಳ್ಬಹುದು. ಸೊ ಹಿಂದೊಮ್ಮೆ ಸ್ವದೇಶಿ ತತ್ವ ದೇಶ ಪ್ರೇಮ ಅಂತ ಕರೆಸ್ಕೊಂಡಿತ್ತು. ಆದರೆ ಇವತ್ತು ವಿದೇಶಿ ವಸ್ತುಗಳ ಬಳಕೆಯನ್ನು ನೀವೆಲ್ಲರೂ ಕೂಡ ಸಮರ್ಥನೆ ಮಾಡಿಕೊಂಡು ಅದನ್ನು
ಉತ್ತಮ ಗುಣಮಟ್ಟದ ವಸ್ತುಗಳು ಅಂತ ನಾವು ಅಂದ್ಕೊಳ್ತೀವಿ. ಅದು ಅವುಗಳಿಗೆ ಪ್ರಥಮ ಆದ್ಯತೆ. ಸೊ ಫಸ್ಟ್ ಪ್ರಿಫರೆನ್ಸ್ ಟು ಹೈ ಕ್ವಾಲಿಟಿ ಪ್ರಾಡಕ್ಟ್ಸ್ ಅನ್ನುವಂತಹ ವ್ಯಾಖ್ಯಾನದೊಂದಿಗೆ ನಾವು ಸಮರ್ಥನೆ ಮಾಡ್ಕೊಳ್ತೀವಿ. ಸೊ ನಮ್ಮನ್ನು ಆಧುನೀಕರಣ ಅನ್ನುವಂಥದ್ದು ಈ ಹಂತಕ್ಕೆ ತಂದು ನಿಲ್ಲಿಸಿದೆ ಅಂತ ನಾವು ಅನ್ಕೋಬೋದು. ಅಥವಾ ಖಾಸಗಿ ಒಂದು ವೈದ್ಯಕೀಯ ಇಂಜಿನಿಯರಿಂಗ್ ಕಾಲೇಜನ್ನು ನಡೆಸುವಂಥ ಸಂಸ್ಥೆಗಳು ವಿದ್ಯಾರ್ಥಿಗಳಿಂದ ಕೆಲವೊಮ್ಮೆ ಭಾರೀ ಮೊತ್ತದ ಹಣವನ್ನು ಕಡ್ಡಾಯಪೂರ್ವಕವಾಗಿ ಡೊನೇಷನ್ ಆಗಿ ದಾನವಾಗಿ ವಸೂಲು ಮಾಡ್ತವೆ. ಸೊ ಅವರು ಕೂಡ ಶಿಕ್ಷಣ ಸೇವೆಯ ಹೆಸರಿನಲ್ಲಿ ಉತ್ತಮ ಗುಣಮಟ್ಟದ ಶಿಕ್ಷಣ ನಾವು ನೀಡ್ತೇವೆ, ಹೀಗಾಗಿ ನಾವು ವಸೂಲು ಮಾಡ್ತೇವೆ ಅಂತ ಸಮರ್ಥನೆ ಮಾಡಿಕೊಳ್ತಾ ಹೋಗ್ತಾರೆ. ಸೊ ಇಲ್ಲಿ ಹಂಟಿಂಗ್ಟನ್ ಎಂಬಾತ ಹೇಳ್ತಾನೆ, ಆತನ ಪ್ರಕಾರ ಆಧುನೀಕರಣಗೊಳ್ಳುತ್ತಿರುವ ಇಂದಿನ ಸಮಾಜದಲ್ಲಿ ಸ್ವೀಕೃತ ನಿಯಮಗಳಿಗೆ ಸಂಬಂಧಿಸಿದ ನಡತೆಯ ಕ್ರಮಗಳನ್ನು ಉಲ್ಲಂಘಿಸಿದ ಕಾರಣದಿಂದ ಭ್ರಷ್ಟಾಚಾರವು ಕಾಣಿಸಿಕೊಂಡಿರುವುದಕ್ಕಿಂತ ಮಿಗಿಲಾಗಿ ಸ್ಥಾಪಿತ ವರ್ತನಾ ಮಾದರಿಗಳಿಗೆ ಸಂಬಂಧಿಸಿದ ನಿಯಮಗಳನ್ನು ಮುರಿಯುತ್ತಿರುವುದರಿಂದಲೇ ಭ್ರಷ್ಟಾಚಾರವೆಂಬುದು ಕಾಣಿಸಿಕೊಳ್ಳುತ್ತಿದೆ ಅಂತ ಹೇಳ್ತಾನೆ. ಸೊ ಅಂದರೆ ಬೇಗ ಶ್ರೀಮಂತರಾಗಬೇಕು, ಗೆಟ್ ರಿಚ್ ಕ್ವಿಕ್ ಎಂಬ ಪ್ರೇರಣೆಯೇ ಇವತ್ತಿನ ಆಧುನಿಕ ಸಮಾಜದಲ್ಲಿ ಹೆಚ್ಚಿನ ಜನರನ್ನು ಭ್ರಷ್ಟರನ್ನಾಗಿಸ್ತದೆ ಅಂತ ನಾವು ತಿಳಿಬಹುದು. ವಿದ್ಯಾರ್ಥಿಗಳನ್ನ ಈಗ ಕೊನೆಯ ಅಂಶಕ್ಕೆ ಬಂದಿದ್ದೇವೆ. ಇತರೆ ಕಾರಣಗಳು, ಅದರ್ ಫ್ಯಾಕ್ಟರ್ಸ್ ಅಥವಾ ಇತರೆ ಅಂಶಗಳು ಏನೇನಿದೆ ಅಂತ ನಾವು ನೋಡೋಣ. ಅದರಲ್ಲಿ ಒಂದಷ್ಟನ್ನು ನಾವು ನೋಡಬಹುದು, 4 ಅಂಶಗಳನ್ನು. ಮತ್ತು ಮೊದಲನೇದು, ಭ್ರಷ್ಟಾಚಾರಕ್ಕೆ ಸೂಕ್ತವಾದ ಶಿಕ್ಷೆ ನೀಡದಿರುವುದು, ಲ್ಯಾಕ್ ಆಫ್ ಅಪ್ರೋಪ್ರಿಯೇಟ್ ಪನಿಷ್ಮೆಂಟ್ ಟು ಕರಪ್ಷನ್. ಸೊ ಭ್ರಷ್ಟಾಚಾರ ಮಾಡಿದಂತಹ ವ್ಯಕ್ತಿಗಳಿಗೆ ಅವರು ಮಾಡಿದಂತಹ ಅಪರಾಧದ ಗಂಭೀರತೆಗೆ ನಾವಿವತ್ತು ಸೂಕ್ತವಾದಂತಹ ಶಿಕ್ಷೆಯನ್ನು ಕೊಡುವಂತಹ ಪರಿಪಾಠ ನಮ್ಮಲ್ಲಿ ಇವತ್ತಿಗೂ ಕೂಡ ಇಲ್ಲ. ಬಹುಶಃ ಕರ್ನಾಟಕದಲ್ಲಿ ನೀವು ನೆನಪು ಮಾಡ್ಕೊಳ್ಳಿ, ಲೋಕಾಯುಕ್ತ ಬಂತು. ನಂತರ ಲೋಕಾಯುಕ್ತವನ್ನು 2016ರಲ್ಲಿ ನಾವು ಡಿಸಾಲ್ವ್ ಮಾಡಿ ACBನ ತಗೊಂಡು ಬಂದ್ವಿ, ಆ್ಯಂಟಿ ಕರಪ್ಷನ್ ಬ್ಯೂರೋ. ಸೊ ಅದರಲ್ಲಿ ಎಷ್ಟು ಜನಕ್ಕೆ ಶಿಕ್ಷೆ ಆಗಿದೆ ಮತ್ತು ಆ ಶಿಕ್ಷೆಯ ಪ್ರಮಾಣ ಎಷ್ಟು ಅನ್ನುವುದನ್ನು ನಾವು ಲೆಕ್ಕ ಹಾಕಿದಾಗ ತೀರಾ ಬೆರಳೆಣಿಕೆಯಷ್ಟು ಜನಕ್ಕೆ ಮಾತ್ರ ಇವತ್ತು ಶಿಕ್ಷೆ ಆಗಿರುವುದನ್ನು ನಾವು ನೋಡಬಹುದು. ಸೊ ಭ್ರಷ್ಟಾಚಾರ ಮಾಡಿ ಕಾನೂನು ಹಿಡಿತಕ್ಕೆ ಸಿಕ್ಕಿ ಹಾಕಿಕೊಳ್ಳುವವರ ಸಂಖ್ಯೆ ತುಂಬ ಕಡಿಮೆ. ಸಿಕ್ಕಾಕಿಕೊಂಡರೂ ಕೂಡ ಅವರು ಅದರಿಂದ ಉಪಾಯವಾಗಿ ನುಣುಚಿಕೊಳ್ತಾರೆ ಅಂತ ನಾವು ತಿಳಿಯಬಹುದು. ಸೊ ಭ್ರಷ್ಟಾಚಾರ ಸಾಬೀತಾಗಿ ಜೈಲು ವಾಸವನ್ನು ಅನುಭವಿಸಿದಿರುವಂಥ ಉದಾಹರಣೆಗಳು ತುಂಬಾ ಅಪರೂಪ ಅಥವಾ ಕಡಿಮೆ. ಸೊ ಭ್ರಷ್ಟಾಚಾರಕ್ಕೆ ಸೂಕ್ತವಾದ ಶಿಕ್ಷೆ ಕೊಡದಿರುವುದು ಕೂಡ ಭ್ರಷ್ಟಾಚಾರಕ್ಕೆ ಕಾರಣ ಅಂತ ನಾವು ತಿಳಿಯಬಹುದು. ನಂತರ ತೀರಾ ದುರ್ಬಲವಾಗಿರುವ ಸಾರ್ವಜನಿಕ ಅಭಿಪ್ರಾಯ, ಪೂರ್ ಪಬ್ಲಿಕ್ ಒಪಿನಿಯನ್. ಸೊ ಪಬ್ಲಿಕ್ ಒಪಿನಿಯನ್ ಏನಿದೆ ಅದು ತುಂಬ ಕಡಿಮೆ ಇದೆ ಅಥವಾ ದುರ್ಬಲವಾಗಿದೆ ಅಂತ ಅನ್ಕೋಬೋದು. ಭ್ರಷ್ಟಾಚಾರನ ಜನ ಇವತ್ತು ಒಂದು ಮಾಮೂಲು ವಿಷಯ ಅಂತ ಒಪ್ಪಿಕೊಂಡ್ಬಿಟ್ಟಿದ್ದಾರೆ. ಸೊ ಸರ್ಕಾರಿ ನೌಕರರಿಂದ ಕೆಲಸ ಮಾಡಿಸ್ಬೇಕು ಅಂತಂದರೆ ಅವರಿಗೆ ಮಾಮೂಲನ್ನು ಅನಧಿಕೃತವಾಗಿ ನೀಡೋದಕ್ಕೆ ಅಥವಾ ಸಂಭಾವನೆಯನ್ನು ನೀಡೋದಕ್ಕೆ ಜನ ತಯಾರಿದ್ದಾರೆ, ಅಥವಾ ಹಾಗೆ ಕೊಡೋದು ಕೂಡ ಅವಶ್ಯ ಅಥವಾ ಅನಿವಾರ್ಯ ಅಂತಲೂ ಕೂಡ ಜನ ಭಾವಿಸ್ತಾರೆ. ನೌಕರರಿಗೆ ಕೆಲವೊಮ್ಮೆ ಏನಾಗ್ತದೆ ಅಂದರೆ, ನಿಯತ್ತಾಗಿರುವಂಥ ನೌಕರರು ಕೂಡ ಅವರು ಬೇಡ ಅಂದರೂ ಕೂಡ ತಾವೇ ಸಂಭಾವನೆ ಹೋಗಿ ಕೊಡುವ ಮಟ್ಟಕ್ಕೆ ನಮ್ಮ ಜನರು ಇವತ್ತು ಹೋಗಿ ತಲುಪಿದ್ದಾರೆ. ನಂತರ ಮೂರನೆಯ ಅಂಶ, ಆಕರ್ಷಕ ಜಾಹೀರಾತುಗಳಿಗೆ ಮಾರು ಹೋಗುವಿಕೆ. ಸೊ ಇವತ್ತು ನಾವು ಏನು ಮಾಡ್ತಾ ಇದ್ದೀವಿ ಅಂತಂದರೆ, ಇವತ್ತು ನಾವು ಉತ್ತಮವಾದಂತಹ ಅಥವಾ ಒಳ್ಳೆಯ ಆಕರ್ಷಕ ಜಾಹೀರಾತುಗಳು ನಮ್ಮ ಟಿ ವಿಲಿ ನಮಗೆ ಪ್ರತಿನಿತ್ಯ ನೋಡೋದಕ್ಕೆ ಸಿಗ್ತವೆ. ಅಂತಹ ಜಾಹೀರಾತುಗಳಿಗೆ ನಾವಿವತ್ತು ಮಾರು ಹೋಗ್ತಾ ಇದ್ದೀವಿ. ಸೊ ವ್ಯಾಪಾರ ವಹಿವಾಟಿನ ಅವಿಭಜನೀಯವಾಗಿ ಇವತ್ತು ನಮ್ಮ ಜೀವನದ ಭಾಗವಾಗಿ ಹೊರಟೋಗಿದೆ. ಸೊ ಜಾಹೀರಾತುಗಳಿಗೆ ಮಾರು ಹೋಗುವ ಜನ ಕೂಡ ಇವತ್ತು ದೊಡ್ಡ ಮಟ್ಟದಲ್ಲಿದ್ದಾರೆ. ಜನರ ಈ ದೌರ್ಬಲ್ಯವನ್ನು ದುರುಪಯೋಗಪಡಿಸಿಕೊಳ್ಳುವಂತಹ ಕೆಲವೊಂದು ಅಂತಾರಾಷ್ಟ್ರೀಯ ವ್ಯಾಪಾರೋದ್ಯಮಿಗಳು ಆಕರ್ಷಕ ರೀತಿಯಲ್ಲಿ ಜಾಹೀರಾತುಗಳನ್ನು ನೀಡಿ ಜನರನ್ನು ಮರಳುಗೊಳಿಸಿ ಅವರಿಂದ ಹಣವನ್ನು ಸುಲಿಗೆ ಮಾಡಿ ನಂತರ ಮೋಸ ಮಾಡ್ತಾರೆ. ಉದಾಹರಣೆಗೆ, ಗಂಭೀರವಾದ ಕಾಯಿಲೆಗೆ ಯಾವುದೋ ರಾಮಬಾಣ ಎಂದು ಯಾವುದೋ ಪುಡಿ ಅಥವಾ ತೈಲವನ್ನು ನೀಡಿ ದುಬಾರಿ ಬೆಲೆಯನ್ನು ತೆಗೆದುಕೊಳ್ಳುವುದು, ಅಥವಾ 3 ವರ್ಷಗಳಲ್ಲಿ ಹಣ ದುಪ್ಪಟ್ಟಾಗ್ತದೆ ಅಂತೇಳಿ ಕೆಲವೊಂದು ಠೇವಣಿಗಳನ್ನು ಏರಿಸಿಕೊಂಡು ವಂಚನೆ ಮಾಡುವುದು ಕೂಡ ಭ್ರಷ್ಟಾಚಾರದ 10 ಮುಖಗಳು. ನಂತರ ಕೊನೆಯದಾಗಿ 4ನೇದು, ವ್ಯಾಪಾರೋದ್ಯಮಗಳಲ್ಲಿ ಕೊರಳು ಕೊಯ್ಯುವ ಸ್ಪರ್ಧೆ, ಕಟ್ ಥ್ರೋಟ್ ಕಾಂಪಿಟೇಷನ್ ಇನ್ ದ ಫೀಲ್ಡ್ಸ್ ಆಫ್ ಬಿಸ್ನೆಸ್ ಆ್ಯಂಡ್ ಕಾಮರ್ಸ್. ಇವತ್ತಿನ ಆರ್ಥಿಕ ವ್ಯವಸ್ಥೆಯಲ್ಲಿ ಅದೂ ಕೂಡ ಮುಕ್ತ ಮಾರುಕಟ್ಟೆ ವ್ಯವಸ್ಥೆಯಲ್ಲಿ ನಾವಿದ್ದೇವೆ. ಅದು ಹೇಗಿದೆ ಅಂದರೆ, ಪರಸ್ಪರ ವ್ಯಾಪಾರೋದ್ಯಮಿಗಳ ನಡುವೆ ಅತಿ ಹೆಚ್ಚು ಅಥವಾ ತೀಕ್ಷ್ಣವಾದಂತಹ ಸ್ಪರ್ಧೆ ನಡೀತಾ ಇರುವುದು ಸಾಮಾನ್ಯವಾಗಿದೆ. ಈ ಸ್ಪರ್ಧೆಯಲ್ಲಿ ಹೇಗಾದರೂ ಮಾಡಿ ಜಯಗಳಿಸಬೇಕು ಎಂಬ ಉದ್ದೇಶದಿಂದ ಬಹಳಷ್ಟು ಮಂದಿ ವ್ಯಾಪಾರಸ್ಥರು ಕಾನೂನು ಕ್ರಮಗಳನ್ನೆಲ್ಲ ಗಾಳಿಗೆ ತೂರಿ ಅಕ್ರಮ ವಿಧಾನಗಳಿಂದ, ಅಂದರೆ ಮೋಸದ
ಪರವಾನಗಿ ಪತ್ರಗಳು, ನಕಲಿ ರೂಪದ ದಾಖಲೆ ಪತ್ರಗಳನ್ನು ಬಳಸ್ತಾರೆ. ಇದರಿಂದ ಬ್ಯಾಂಕುಗಳಿಂದ ಭಾರೀ ಮೊತ್ತದ ಸಾಲವನ್ನು ಪಡೆಯೋದಿರಬಹುದು, ಲಂಚ ನೀಡೋದಿರಬಹುದು, ಅಥವಾ ವ್ಯಾಪಾರ ನಡೆಸಲು ಅನೇಕ ರೀತಿಯಾದಂತಹ ಭ್ರಷ್ಟಾಚಾರದ ಮಾರ್ಗಗಳನ್ನು ಬಳಕೆ ಮಾಡೋದಿರ್ಬೋದು. ಇವೆಲ್ಲವೂ ಕೂಡ ಒಬ್ಬರು ಮತ್ತೊಬ್ಬರ ವ್ಯಾಪಾರವನ್ನು ಹಾಳು ಮಾಡುವಂಥದ್ದು ಇರಬಹುದು. ಹೀಗೆ ಬೇರೆ ಬೇರೆ ವಿವಿಧ ರೀತಿಗಳಲ್ಲಿ ಭ್ರಷ್ಟಾಚಾರಕ್ಕೆ ಕಾರಣರಾಗ್ತಾ ಇರೋದನ್ನು ನಾವು ಗಮನಿಸಬಹುದು ವಿದ್ಯಾರ್ಥಿಗಳೇ. ಇದಕ್ಕೆ ಸಂಬಂಧಪಟ್ಟಂತಹ ಎಲ್ಲ ಪುಸ್ತಕಗಳನ್ನು ರೆಫರೆನ್ಸನ್ನು ನೀವು ಇದರಲ್ಲಿ ಗಮನಿಸಬಹುದು. ಹೆಚ್ಚಿನ ವಿವರಗಳಿಗಾಗಿ ಇವುಗಳನ್ನು ಓದ್ಕೊಳ್ಬಹುದು. ನಮಸ್ಕಾರ.